ಮಾಡಿದ್ದಾರೆ. ಅಂಡ್ ಆಕ್ಷನ್ ಇದೆ, ಕಾಮಿಡಿ ಇದೆ, ಸಸ್ಪೆನ್ಸ್ ಥ್ರಿಲ್ಲರ್ ತುಂಬಾನೇ ಚೆನ್ನಾಗಿ ಬಂದಿದೆ. ಹೊಸಬ್ರು ಸಿನಿಮಾನ ಬಂದು ಥಿಯೇಟರ್ ನೋಡಬೇಕು. ಸೊ ಅವರು ಇನ್ನೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ ಅಂಡ್ ಒಳ್ಳೊಳ್ಳೆ ಸಿನಿಮಾಗಳಿಗೆ ಇನ್ನೂ ಆಪರ್ಚುನಿಟಿ ಸಿಗುತ್ತೆ. ಆಲ್ ದ ಬೆಸ್ಟ್ ಟೀಮ್ ಅಲೈಕೆಗೆ ಅಂಡ್ ಡೈರೆಕ್ಟರ್ಗೆ ಅಂಡ್ ವರ್ಲ್ಡ್ ಟೀಮ್ಗೆ ಆಲ್ ದ ಬೆಸ್ಟ್. ಎಲ್ಲ ಥಿಯೇಟರ್ಗೂ ಸಿನಿಮಾ ನೋಡಿ. ಹೊಸ ಪ್ರಯತ್ನ ಅಂತ ಬಂದಾಗ ಹೊಸ ಡೈರೆಕ್ಟರ್ಗಳಿಗೆ ದಯವಿಟ್ಟು ಪ್ರೋತ್ಸಾಹಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಒಂದು ಹೊಸ ಕಲಾವಿದರನ್ನ ಕರ್ಕೊಂಡ್ಬಂದು ಸಿನಿಮಾ ಮಾಡೋದಷ್ಟು ಈಸಿ ವಿಚಾರ ಅಲ್ಲ. ಶಾರ್ಟ್ ಮೂವಿ ಮಾಡಬೇಕು ಅಂದ್ರೆ ಎಷ್ಟೊಂದು ಎಫರ್ಟ್ ಹಾಕ್ಬಿಟ್ಟು ಕಷ್ಟ ಬೀಳ್ತೀವಿ ಡೇ ಆ್ಯಂಡ್ ನೈಟ್. ಇದರಲ್ಲಿ ಸರ್ ಒಂದು 20-25 ದಿನ ಒಂದು ಮನೇಲೇ ಇಟ್ಕೊಂಡು ಜನ ಹುಡುಗನೆಲ್ಲ ಮೇಂಟೈನ್ ಮಾಡಿ ಒಳ್ಳೆ ಸಿನಿಮಾನ ತೆಗ್ದಿದ್ದಾರೆ. ಬಂದು ದಯವಿಟ್ಟು ಥಿಯೇಟ್ರಲ್ಲೇ ನೋಡೋಕೆ ಇಷ್ಟಪಡ್ತೀನಿ. ಯಾಕಂದರೆ ತುಂಬ ದಿನ ಎಲ್ಲರೂ ಕೇಳ್ತಾ ಇರ್ತಾರೆ ಥಿಯೇಟ್ರಿಗೆ ಜನ ಬರ್ತಿಲ್ಲ, ಜನ ಬರ್ತಾ ಇಲ್ಲ ಅಂತ. ಹೊಸ ಸಿನಿಮಾಗಳಿಗೆ ಬರೋಕ್ಕೆ ಶುರು ಮಾಡಿದ್ರೆ ಹಳಬ್ರು ಮಾಡ್ತಾರೆ, ದೊಡ್ಡವರೆಲ್ಲ ಸಿನಿಮಾಗಳು ಬರುತ್ತೆ. ಬಟ್ ಈ ಗ್ಯಾಪಲ್ಲಿ ಹೊಸಬ್ರುಗಳಿಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಈ ಮುಖಾಂತರ ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆಡಿಯನ್ಸ್ ಆಗಿ ತುಂಬ ನಮಸ್ಕಾರ. ಇವತ್ತು 10ನೇ ತಾರೀಕು ಅಲೇಖ್ಯ ಅಂತ ಸಿನಿಮಾ ರಿಲೀಸ್ ಆಗಿದೆ. ಎಲ್ಲರೂ ಹೊಸ ಪ್ರತಿಭೆಗಳು ಸಿನಿಮಾ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಇದು ಸಸ್ಪೆನ್ಸ್ ಹಾರರ್ ಥ್ರಿಲ್ಲರ್ ಮೂವಿ. ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಹೊಸ ಪ್ರತಿಭೆಗಳಿಗೆ. ಮುಂದಿನ ಸಿನಿಮಾಗಳು ಬರ್ತಾ ಇರ್ತವೆ. ಅದಕ್ಕೆ ಈ ಸಿನಿಮಾಯಿಂದ ಪ್ರೋತ್ಸಾಹ ಸಿಕ್ಕರೆ ಮುಂದಿನ ಸಿನಿಮಾ ಮಾಡೋಕ್ಕೆ ಅವ್ರಿಗೆ ಧೈರ್ಯ ಬರುತ್ತೆ. ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಬೇಕು ಅಂತ ಕೇಳ್ತೀನಿ. ಮೂವಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮ ಡೈರೆಕ್ಟ್ರು ಅವರ ಡೈರೆಕ್ಟ್ ಮೆಚ್ಕೋಬೇಕು. ಯಾಕೆಂದರೆ ಬೇರೆ ಭಾಷೆಯಿಂದ ಬಂದು ಕನ್ನಡದಲ್ಲಿ ನಂಬಿಕೆ ಇಟ್ಟು ಎಲ್ಲ ಕನ್ನಡ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ನಾನು ಮೂವಿ ಹೇಳ್ಬೇಕಂದ್ರೆ ಯಾವುದೇ ಎಲ್ಲೂ ಏನು ಬೇಜಾರಾಗಲ್ಲ. ಸಸ್ಪೆನ್ಸ್ ಕೊನೆವರೆಗೂ ಚೆನ್ನಾಗಿ ತಗೊಂಡೋಗಿದ್ದಾರೆ. ಪೈಸಾ ವಸೂಲ್ ಅಂತ ಹೇಳ್ಬೋದು. ಚೆನ್ನಾಗಿದೆ. ಎಲ್ಲರೂ ದಯವಿಟ್ಟು ಬಂದು ಥಿಯೇಟರ್ ಮೂವಿ ನೋಡಿ. ಎಲ್ಲರೂ ನಮಸ್ತೆ. ಮೂವಿ ತುಂಬ ಚೆನ್ನಾಗಿದೆ. ಪ್ಲೀಸ್ ಎಲ್ಲರೂ ಬಂದು ನೋಡಿ. ಹೊಸ ಟೀಮು ಹೊಸಬ್ರನ್ನ ಪ್ಲೀಸ್ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಟೋಟಲಿ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್. ಥ್ರಿಲ್ಲಿಂಗ್ ಇದೆ, ಸಸ್ಪೆನ್ಸ್ ಇದೆ, ರೊಮ್ಯಾನ್ಸ್ ಇದೆ, ಕಾಮಿಡಿ ಇದೆ. ತುಂಬ ಚೆನ್ನಾಗಿದೆ. ಟೋಟಲಿ ಎಂಟರ್ಟೈನ್ಮೆಂಟ್ ಆಗಿದೆ. ಸೊ ಬಂದು ಆರಾಮಾಗಿ ನೋಡಿ ರಿಲ್ಯಾಕ್ಸ್ ಮಾಡುವಂಥ ಮೂವಿ. ದಯವಿಟ್ಟು ಬನ್ನಿ. ಶೀಲಾ ಅಂತ ಹೇಳ್ಬಿಟ್ಟು ಆತ್ಮ ಅಂತಂದರೆ ಎಲ್ರಿಗೂ ಒಂದೇ ಅನುಭವ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಅನುಭವ ಇರುತ್ತೆ. ಇದರಲ್ಲಿ ನಮ್ಮ ಅನುಭವಗಳನ್ನ ನಾವೆಲ್ಲರೂ ಹಾಕಿಬಿಟ್ಟು ನಮ್ಮ ಒಂದು ಪ್ರತಿಭೆನ ಇದರಲ್ಲಿ ತೋರಿಸಿದ್ವಿ. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ಬಿಟ್ಟು ನಮಗೆಲ್ಲರಿಗೂ ಪ್ರೋತ್ಸಾಹ ಕೊಡಿ ಅಂತ ಎಲ್ಲರಿಗೂ ಹೇಳ್ಬೋದು. ನಮಸ್ಕಾರ. ಹಾಯ್, ಎಲ್ರಿಗೂ ನಮಸ್ಕಾರ. ಇವತ್ತು ಅಲೇಖ್ಯ ಅಂತ ಒಂದು ಕನ್ನಡ ಸಿನಿಮಾ ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗಿದೆ. ನಮ್ಮ ಸಂಸ್ಥೆ DSK ಸಿನಿಮಾಸ್ ಇದನ್ನ ವಿತರಣೆ ಮಾಡ್ತಾ ಇದೆ. ಸಿನಿಮಾ ತುಂಬಾ ಅದ್ಭುತವಾಗಿ ಬಂದಿದೆ. ನಾವು ಈಗ ಫಸ್ಟ್ ಶೋ ನೋಡಿದ್ವಿ, ಎಂಟೈರ್ ಟೀಮ್ ಜೊತೆ, ಮೂವಿ ಟೀಮ್ ಜೊತೆ ನೋಡಿದ್ವಿ. ಇನ್ನು ಬೇರೆ ಕಡೆಯಿಂದೆಲ್ಲ ರೆಸ್ಪಾನ್ಸ್ ನಾವು ತಗೊಳ್ತಾ ಇದ್ದೀವಿ. ಒಳ್ಳೆ ಫೀಡ್ಬ್ಯಾಕ್ ಇದೆ. ಹಾಗಾಗಿ ತುಂಬಾ ಖುಷಿ ಇದೆ. ಎಲ್ಲರೂ ಹೋಗಿ ಸಿನಿಮಾಗೆ ನೋಡಿ, ಥಿಯೇಟ್ರಲ್ಲಿ ನೋಡಿ, ಎಂಜಾಯ್ ಮಾಡಿ, ಫೀಡ್ಬ್ಯಾಕ್ ಅನ್ನ ಕೊಡಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನಗೆ ಈ ಸಿನಿಮಾ ಅಲೈಖ್ಯ ಸಿನಿಮಾಗೆ ಒಂದು ಅವಕಾಶ ಕೊಟ್ಟ ನಮ್ಮ ಭೂಪತಿ ಸರ್ಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು DSK ಸಿನಿಮಾ ಸರ್ಗೆ ಧನ್ಯವಾದಗಳು. ಈ ನಮ್ಮ ಕನ್ನಡ ಸಿನಿಮಾನ ಅಲೈಖ್ಯ ಎಂಬ ಸಿನಿಮಾ ಬಂದು ಥಿಯೇಟ್ರಲ್ಲಿ ದಯವಿಟ್ಟು ನೋಡಿ ಹೊಸ ಪ್ರತಿಭೆಗಳನ್ನು ಬೆಳೆಸಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಬಂದು ವಿಶ್ ಮಾಡಿದ್ದಕ್ಕೆ ಇದೇ ಥರ ಸಪೋರ್ಟ್ ಮಾಡಿ ಎಲ್ಲರೂ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಫಾರ್ ಭೂಪತಿ ಸರ್ ಆ್ಯಂಡ್ DSK ಸಿನಿಮಾಸ್ ಫಾರ್ ನನಗೆ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಆ್ಯಂಡ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಎವ್ರಿಥಿಂಗ್ ಎಂಟರ್ಟೈನ್ಮೆಂಟ್ ಇದೆ, ಫನ್ ಇದೆ, ಸಾಂಗ್ಸ್ ಇದೆ, ಎಲ್ಲ ಇದೆ. ಸೊ ಎಲ್ಲರೂ ಬಂದು ಸಪೋರ್ಟ್ ಮಾಡಿ ಹೊಸೊಬ್ರಿಗೆ ಬೆಳೆಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ನೀವೆಲ್ಲ ಬಂದು ಸಿನಿಮಾ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಡೈರೆಕ್ಟರ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಆಪರ್ಚುನಿಟಿ ಸಿನಿಮಾ ಬಂದಿದೆ, ಎಲ್ಲರೂ ನೋಡ್ಬೇಕಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನೀವೆಲ್ಲರೂ ಸಿನಿಮಾ ನೋಡಿದ್ದೀರಾ ಅನ್ಕೋತೀನಿ. ನನಗೆ ಈ ಅವಕಾಶನ ಕೊಟ್ಟಿದ್ದಕ್ಕೆ ಭೂಪತಿ ಸರ್ಗೆ ಹಾಗೆ ಸೋನಿ ಅವ್ರಿಗೆ ನಾನು ತುಂಬ ಧನ್ಯವಾದ ತಿಳಿಸ್ತೀನಿ. ಸೊ ಈ ಸಿನಿಮಾ ಇತ್ತೀಚೆಗೆ ಕನ್ನಡದಲ್ಲಿ RR ಸಿನಿಮಾ ತುಂಬ ಕಡಿಮೆ ಆಗಿಬಿಟ್ಟಿದೆ. ದಯವಿಟ್ಟು ನಾವು ಎಲ್ಲ ಹೊಸ ಪ್ರತಿಭೆಗಳು, ಹೊಸ ತಂಡ ಇದರಲ್ಲಿ ನಾವು ಮಾಡಿದ್ವಿ. ಸೊ ದಯವಿಟ್ಟು ಎಲ್ಲ ಕನ್ನಡ ಜನತೆ ಸಿನಿಮಾನ ನೋಡಿ ಆಶೀರ್ವಾದ ಮಾಡಬೇಕು. ಇಲ್ಲಿ ಬಂದಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಸಿನಿಮಾನ ಈಗ ತಾನೇ ನೋಡಿ ಬಂದಿದ್ದೀವಿ. ಒಂಥರ ಫುಲ್ಫಿಲ್ಮೆಂಟ್ ಫೀಲ್ ಆಗ್ತಾ ಇದೆ. ಸಿನಿಮಾ ತುಂಬ ಚೆನ್ನಾಗಿದೆ. ಹಾರರ್, ಸಸ್ಪೆನ್ಸ್, ಥ್ರಿಲ್ಲರ್, ಕಾಮಿಡಿ. ನೀವೇನು ದುಡ್ಡು ಕೊಟ್ಟು ಇಲ್ಲಿ ಬರ್ತೀರಾ ಅದಕ್ಕೆ ಕಂಪ್ಲೀಟ್ ನ್ಯಾಯ ಸಿಗುತ್ತೆ. ನಾನು ಎಲ್ಲರಿಗೂ ಕೇಳ್ಕೊಳ್ಳೋದೇನೆಂದರೆ ಕರ್ನಾಟಕ ಜನತೆಗೆ ಸಿನಿಮಾ ರಿಲೀಸ್ ಆಗಿದೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ರಿಲೀಸ್ ಆಗಿದೆ. ಎಲ್ಲರೂ ಬಂದು ನಮ್ಮ ಹೊಸಬ್ರಿಗೆ ನಿಮ್ಮ ಸಪೋರ್ಟ್ ಸಿಗುತ್ತೆ ಅಂತ ಅಂದ್ಕೊಂಡು ನಂಬಿದ್ದೀವಿ. ನಮ್ಮ ಅಲೈಖ್ಯ ಟೀಮ್ಗೆ, ಸಾತ್ವಿಕ್ ಸರ್ಗೆ ಆ್ಯಂಡ್ DSK ಸಿನಿಮಾಸ್ಗೆ ಎಲ್ಲರಿಗೂ ನಾನು ಥ್ಯಾಂಕ್ಫುಲ್ ಆಗಿರ್ತೀನಿ ಈ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿರೋದಕ್ಕೆ. ಪ್ಲೀಸ್ ಮಿಸ್ ಮಾಡದೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ. ಡೆಫಿನೆಟ್ಲಿ ನಿಮಗೆ ಮನರಂಜನೆ ಕೊಟ್ಟೆ ಕೊಡುತ್ತೆ ಅಂತ ನಾನು ಹೇಳ್ತೀನಿ. ನಮಸ್ಕಾರ.
ಇವತ್ತು ಈಗಾಗಲೇ ಅಲೆಕ್ಕೆ ಮೂವಿ ರಿಲೀಸ್ ಆಗಿದೆ. ಎಲ್ಲರೂ ಬಂದು ನೋಡಬೇಕು. ಎಲ್ಲರೂ ಹೊಸ ಪ್ರತಿಭೆಗಳು, ಎಲ್ಲರೂ ಹೊಸ ಹೊಸ ಟೀಮಿಂದ ಮಾಡಿರೋ ಒಂದು ಮೂವಿ ಚೆನ್ನಾಗಿ ಮೂಡ್ ಬಂದಿದೆ. ಎಲ್ಲ ನಮ್ಮ ಕನ್ನಡ ಜನತೆಗೆ ಹೇಳೋದಷ್ಟೇ, ನಮ್ಮ ಕರ್ನಾಟಕ ಜನತೆಗೆ ಹೇಳೋದಷ್ಟೇ, ಎಲ್ಲರೂ ಬಂದು ಹೊಸಬ್ರಿಗೆ ಸ್ವಲ್ಪ ಮೊದಲ ಪ್ರಯತ್ನದಲ್ಲಿ ನಾವು ಆ್ಯಕ್ಟಿಂಗ್ ಮಾಡಿರೋದು, ಅದಕ್ಕೆ ಎಲ್ಲರೂ ಬಂದು ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೇವೆ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಇಲ್ಲಿರೋ ಎಲ್ಲ ಮೀಡಿಯಾ, ಎಲ್ಲ ಆಡಿಯನ್ಸಿಗೆ ನಾನು ತುಂಬ ಧನ್ಯವಾದಗಳು ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟು ವರ್ಷದ ಕನಸು, ಇಷ್ಟು ವರ್ಷದ ಡ್ರೀಮು, ಒಂದು ಎಫರ್ಟು, ಅದಕ್ಕೊಂದು ರಿಸಲ್ಟ್ ಸಿಕ್ಕಿದೆ ಅಂತ ಅನ್ಕೊತೀವಿ. ಸೊ ನಮ್ಗೆ ಆಸೆ ಇದ್ದಿದೆ ನಾವು ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೋಬೇಕು ಅಂತ. ಸೊ ಇವತ್ತು ಅದು ಕಾರ್ಯರೂಪಕ್ಕೆ ಬಂದಿದೆ. ಆ್ಯಂಡ್ ನಗೋ ಕಡೆ ಜನ ನಕ್ಕಿದ್ದಾರೆ, ಎಮೋಷನ್ಸ್ನ ಕ್ಯಾರಿ ಮಾಡಿದ್ದಾರೆ, ಸೊ ಭಯ ಪಟ್ಟಿದ್ದಾರೆ. ಸೊ ಎಲ್ಲ ಎಮೋಷನ್ಸ್ ಇರೋವಂಥ ಒಂದು ಮಿಕ್ಸ್ಚರ್ ಆಫ್ ವಂಡರ್ಫುಲ್ ಸಿನಿಮಾ. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬರಬೇಕು, ಇನ್ನೂ ಥಿಯೇಟ್ರ್ ಫಿಲ್ ಆಗಬೇಕು. ನಾನು ಡೈರೆಕ್ಟರ್ಗೆ, ಪ್ರೊಡ್ಯೂಸರ್ಗೆ, ಡಿಸ್ಟ್ರಿಬ್ಯೂಟರ್ಗೆ, ಆರ್ಟಿಸ್ಟ್ಗೆ, ಎಲ್ಲ ನಮ್ಮ ಬ್ಯಾಕ್ ಎಂಡ್ ಟೀಮಲ್ಲಿ ಕೆಲಸ ಮಾಡಿದವ್ರು ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಜನ ದಯವಿಟ್ಟು ಥಿಯೇಟ್ರಿಗೆ ಬನ್ನಿ, ಹೊಸಬ್ರನ್ನ, ಹೊಸತನವನ್ನು ಸಪೋರ್ಟ್ ಮಾಡಿ. ಬಿಕಾಸ್ ನಮ್ಮ ಸೀನಿಯರ್ಸ್ಗೆ ನೀವು ಹೆಂಗೆ ಮನಸ್ಸಲ್ಲಿ ಜಾಗ ಕೊಟ್ಟು ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ, ಹೊಸ ಪ್ರತಿಭೆಗಳಿಗೂ ಅದೇ ರೀತಿ ಸಪೋರ್ಟ್ ಮಾಡಿದ್ರೆ ಇನ್ನೊಂದಷ್ಟು ಹೊಸ ಹೊಸ ಪ್ರಯತ್ನಗಳನ್ನು, ಇನ್ನೊಂದಷ್ಟು ಹೊಸ ಹೊಸ ಕೆಲಸ ಮಾಡೋದಕ್ಕೆ ನಮಗೂ ಉತ್ತೇಜನ ಇರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮನ್ನು ನಂಬಿ ನಮ್ಮ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಆಗಿರುವಂಥ ಭೂಪತಿ ಸರ್ ನಮ್ಮನ್ನು ನಂಬಿ ಈ ಒಂದು ಜವಾಬ್ದಾರಿ ಹೆಗಲ ಮೇಲೆ ಕೊಟ್ಟು ಇಲ್ಲಿವರೆಗೂ ತೊಗೊಂಡ್ಬಂದಿದ್ದಾರೆ. ಅವ್ರಿಗೆ ಅನ್ಯಾಯ ಆಗಬಾರ್ದು. ಸೊ ಪ್ರೊಡ್ಯೂಸರ್ ಗೆದ್ರೇ ಇನ್ನೊಂದು ಸಿನಿಮಾ, ಪ್ರೊಡ್ಯೂಸರ್ ಗೆದ್ರೇ ಒಬ್ಬ ಆರ್ಟಿಸ್ಟ್ ಉಟ್ಕೊಳ್ಳೋಕ್ಕಾಗುತ್ತೆ. ಸೊ ಪ್ರೊಡ್ಯೂಸರ್ ಅಥವಾ ಡೈರೆಕ್ಟರ್ ಯಾವತ್ತೂ ಸೋಲ್ಬಾರ್ದು. ಅವ್ರನ್ನ ಗೆಲ್ಲಿಸಿ ದಯವಿಟ್ಟು ಕರ್ನಾಟಕ ಜನತೆ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೊ ಮಚ್. ಚಾನೆಲ್ಸ್ಗೆಲ್ಲ ತುಂಬ ಥ್ಯಾಂಕ್ಸ್. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತಾ ಇದ್ವಿ. ನಮಗೆಲ್ಲ ಈ ಮೂವಿಗೆ ನಮ್ಮ ಆರ್ಟಿಸ್ಟ್ ಎಲ್ಲ ತುಂಬ ಸಪೋರ್ಟ್ ಮಾಡಿದರು. ಅದೇ ಥರ ಅವ್ರಿಗೂ ಇನ್ನೂ ಸಪೋರ್ಟ್ ಚೆನ್ನಾಗಿ ಬರಬೇಕಂತ ನಾವು ಕೇಳ್ಕೊತಾ ಇದ್ವಿ. ಮೂವಿ ನೋಡಿದರು ಹೆಂಗಿರುತ್ತೆ ಅವರೇ ಹೇಳ್ತಾರೆ. ಬಟ್ ನಿಮ್ಮ ಸಪೋರ್ಟು ನಮ್ಗೆ ಬೇಕಾಗುತ್ತೆ. ಇನ್ನೂ ಬೇರೆ ಫ್ರೆಂಡ್ಸ್ದು ಎಲ್ಲರದ್ದು ಸಪೋರ್ಟ್ ಬೇಕು. ಈ ಮೂವಿಗೆ ನಮ್ಮ ಸುನಿಲ್ ಸರ್ ಸಪೋರ್ಟ್ ತುಂಬ ಸಪೋರ್ಟ್ ಆಗಿದೆ. ಆ DSK ಟೀಮ್ಗೂ ತುಂಬ ಥ್ಯಾಂಕ್ಸ್.